ಹಿಟ್ಲರ್ ಜರ್ಮನ್ ದೇಶದಲ್ಲಿ ಆಳ್ವಿಕೆ ಮಾಡಬೇಕಾದ್ರೆ ಅವನು ಜರ್ಮನಿಯಲ್ಲಿ ಕೆಲವೊಂದು ಕಡೆ ಕಾನ್ಸಂಟ್ರೇಷನ್ ಕ್ಯಾಂಪ್ಸ್ ನ ಸ್ಥಾಪನೆ ಮಾಡಿರ್ತಾನೆ. ಈ ಕ್ಯಾಂಪ್ಸ್ ನ ಅವ್ನು ಯಾಕೆ ಸ್ಥಾಪನೆ ಮಾಡ್ದ ಅಂತಂದ್ರೆ ಹಿಟ್ಲರ್ಗೆ ಜೀವಿಶ್ ಪೀಪಲ್ ಅಂತಂದ್ರೆ ಆಗ್ತಾ ಇರ್ಲಿಲ್ಲ. ಅವ್ರನ್ನ ಕಂಡ್ರೇನೆ ಇವನ್ಗೊಂಥರ ಅವ್ರನ್ನ ಸಾಯಿಸ್ಬಿಡಷ್ಟು ಕೋಪ ಬರೋದು. ಸೊ ಹಂಗಾಗಿ ಇವನ್ ಏನ್ ಮಾಡೋನು ಅಂತಂದ್ರೆ ಜರ್ಮನಿಯಲ್ಲಿರುವಂತಹ ಜೀವಿಶ್ ಪೀಪಲ್ ನೆಲ್ಲ ಎಳ್ಕೊಂಡ್ ಬಂದು ಅವ್ರನ್ನ ಈ ಕಾನ್ಸಂಟ್ರೇಷನ್ ಕ್ಯಾಂಪ್ಸ್ ಅಲ್ಲಿ ಹಾಕಿ ಸರಿಯಾಗಿ ಚಿತ್ರಹಿಂಸೆ ಕೊಟ್ಟು ಸಾಯಿಸೋನು. ಅಕಾರ್ಡಿಂಗ್ ಟು ರಿಪೋರ್ಟ್ಸ್ ಹಿಟ್ಲರ್ ಆ ಒಂದು ಕಾನ್ಸಂಟ್ರೇಷನ್ ಕ್ಯಾಂಪ್ಸ್ ಅಲ್ಲಿ 1.5 ಲಕ್ಷಕ್ಕಿಂತ ಹೆಚ್ಚು ಜನರನ್ನ ಚಿತ್ರಹಿಂಸೆ ಕೊಟ್ಟು ಸಾಯಿಸಿರ್ತಾನೆ. ಇದ್ರ ಬಗ್ಗೆ ನಾನು ತುಂಬಾ ಹಿಂದೆ ಒಂದು ಡೀಟೇಲ್ಡ್ ವಿಡಿಯೋ ಮಾಡಿದ್ದೆ, ನೋಡಿಲ್ಲ ಅಂತಂದ್ರೆ ನಂತರ ಹೋಗಿ ನೋಡಿ. ಸೊ ಇದ್ಯಾವುದು 1980s ಅಲ್ಲಿ 1990s ಅಲ್ಲಿ ನಡೆದಿರೋ ಘಟನೆ ಬಿಡು ಅಂತ ಇಗ್ನೋರ್ ಮಾಡಬಹುದು. ಆದ್ರೆ ಇದೇ ತರ ಇದಕ್ಕೂ ವರ್ಸ್ಟ್ ಇನ್ಸಿಡೆಂಟ್ ಈಗ ರೀಸೆಂಟ್ ಆಗಿ ನಡೆದಿದೆ ಅಂಡ್ ಅದ್ರ ಬಗ್ಗೆ ಬಹಳಷ್ಟು ರಿಪೋರ್ಟ್ಸ್ ಬಂತು. ಆದ್ರೆ ಶಾಕಿಂಗ್ಲಿ ಅಂಡ್ ಸರ್ಪ್ರೈಸಿಂಗ್ಲಿ ನಮ್ ಜನರಿಗೆ ಯಾರಿಗೂ ಆ ಇನ್ಸಿಡೆಂಟ್ ಬಗ್ಗೆ ಗೊತ್ತೇ ಇಲ್ಲ. ಸೊ ಈ ವಿಡಿಯೋ ಮೂಲಕ ಇವತ್ತಿನ ನನ್ನ ಪ್ರಯತ್ನ ಭೂಮಿ ಮೇಲೆ ಇಷ್ಟೂ ದಿನ ಒಂದು ನರಕ ಇತ್ತು ಅಂಡ್ ಅದ್ರ ಬಗ್ಗೆ ನಿಮಗ್ ತಿಳಿಸ್ಕೊಡ್ತೇನೆ. ಸಿರಿಯಾ ದೇಶದಲ್ಲಿ ಇಷ್ಟು ವರ್ಷಗಳ ಕಾಲ ಡಿಕ್ಟೇಟರ್ಶಿಪ್ ನಡೀತಿತ್ತು. ಅಂದ್ರೆ ಒಂದೇ ಕುಟುಂಬದ ಸದಸ್ಯರು ಸರ್ವಾಧಿಕಾರಿಗಳಾಗಿ ಇಷ್ಟು ದಿನ ಸಿರಿಯಾ ದೇಶದಲ್ಲಿ ಆಳ್ವಿಕೆ ಮಾಡ್ತಿದ್ರು. ಸೊ ಸಿರಿಯಾ ದೇಶದ ಲಾಸ್ಟ್ ಡಿಕ್ಟೇಟರ್ ಬಂದು ಅಲ್ ಅಸದ್. ಇವನ್ ಎಂತ ವರ್ಸ್ಟ್ ಲೀಡರ್ ಅಂತಂದ್ರೆ ಇವನ್ ತನ್ನ ಸಲುವಾಗಿ ತನ್ನ ಫ್ಯಾಮಿಲಿ ಸಲುವಾಗಿ ಪ್ರತಿಯೊಂದು ಮಾಡ್ಕೊಂಡಿರ್ತಾನೆ. ಆದ್ರೆ ತನ್ನ ದೇಶದ ಸಲುವಾಗಿ ಇವನ್ ಏನು ಕಾಂಟ್ರಿಬ್ಯೂಷನ್ ಇರಲ್ಲ. ಈಗ ಆಬ್ವಿಯಸ್ಲಿ ಇಂತ ಕೆಟ್ಟ ಲೀಡರ್ ಇದಾನೆ ಅಂತಂದ್ರೆ ಜನ ಇವನ್ಗೆ ಪ್ರಶ್ನೆ ಮಾಡೇ ಮಾಡ್ತಾರೆ. ಅಲ್ಲ ಗುರು, ನಿನ್ನ ಲೀಡರ್ ನ ಪೊಸಿಷನ್ ಗೆ ನಾವು ಕೂರಿಸಿರೋದು ನೀನ್ ನಮಗೇನಾದ್ರೂ ಒಳ್ಳೇದ್ ಮಾಡ್ಲಿ ಅಂತ, ಆದ್ರೆ ನೀನ್ ನಮ್ಗೆಲ್ಲ ಏನು ಮಾಡ್ತಾನೆ ಇಲ್ವಲ್ಲ ಅಂತ ಜನ ಇವನ್ಗೆ ಪ್ರಶ್ನೆ ಮಾಡಿದ್ರೆ ಅದು ಇವನ್ಗೆ ಇಷ್ಟ ಆಗ್ತಿರ್ಲಿಲ್ಲ. ಈ ಅಲ್ ಅಸದ್ ಈ ಡಿಕ್ಟೇಟರ್ ಗೆ ಹೆಂಗೆ ಅಂತಂದ್ರೆ ಅವ್ನ್ ಏನ್ ಮಾಡಿದ್ರು ಅವ್ನ್ ಏನ್ ಹೇಳಿದ್ರು ಜನ ಅದನ್ನ ಮುಚ್ಕೊಂಡ್ ಕೇಳ್ಬೇಕು. ಯಾರು ಅದನ್ನ ಪ್ರಶ್ನೆ ಮಾಡೋ ಹಂಗಿಲ್ಲ, ಯಾರು ಅವನ ಅಗೇನ್ಸ್ಟ್ ಮಾತಾಡೋಂಗಿಲ್ಲ. ಆ ತರ ಯಾರಾದ್ರೂ ಇವನ್ ಅಗೇನ್ಸ್ಟ್ ಏನಾದ್ರು ಮಾತಾಡ್ಬಿಟ್ರು ಅಂದ್ರೆ ಇವನ್ ಅವ್ರನ್ನ ಆಂಟಿ ನ್ಯಾಷನಲ್ ಅಂತ ಘೋಷಣೆ ಮಾಡ್ಬಿಡ್ತಿದ್ದ. ಹಂಗೂ ಅವರೆಲ್ಲ ಸರಿ ಹೋಗಿಲ್ಲ, ಇವನ್ ಅಗೇನ್ಸ್ಟ್ ಮಾತಾಡ್ತಾನೆ ಇದಾರೆ ಅಂತಂದ್ರೆ ಅಂತವ್ರ ಸಲುವಾಗಿ ಇವನು 1981 ಅಲ್ಲಿ ಸಿರಿಯಾದಲ್ಲಿ ಸೆಡ್ನೆಯ ಪ್ರಿಸನ್ ಅಂತ ಒಂದು ಸ್ಥಾಪನೆ ಮಾಡ್ತಾನೆ. ಯಾರೆಲ್ಲ ಅಲ್ ಅಸದ್ ನ ಅಗೇನ್ಸ್ಟ್ ಅಥವಾ ಅವ್ನ ಪೊಲಿಟಿಕಲ್ ಪಾರ್ಟಿ ಅಗೇನ್ಸ್ಟ್ ಮಾತಾಡ್ತಾರೋ ಅವ್ರನ್ನೆಲ್ಲ ಎಳ್ಕೊಂಡ್ ಬಂದು ಇವನು ಈ ಪ್ರಿಸನ್ ಅಲ್ಲಿ ಹಾಕ್ತಿದ್ದ. ನೋಟಿಸ್ ಇಲ್ಲ, ಏನು ಇಲ್ಲ. ಯಾರಾದ್ರೂ ಇವನ್ ಅಗೇನ್ಸ್ಟ್ ಒಂದು ಸಣ್ಣ ಸ್ಟೇಟ್ಮೆಂಟ್ ಕೊಟ್ರು ಸಹ ಅವ್ರನ್ನ ಹೋಗಿ ಅರೆಸ್ಟ್ ಮಾಡ್ಕೊಂಡ್ ಬಂದು ಈ ಪ್ರಿಸನ್ ಅಲ್ಲಿ ಹಾಕ್ಬಿಡೋದು. ಅದೇಂಗ್ ಅರೆಸ್ಟ್ ಮಾಡ್ಬಿಡ್ತಾರೆ, ನಾವು ಕೋರ್ಟ್ ಕೇಸ್ ಹಾಕ್ತಿವಿ, ನಮಗ್ ನ್ಯಾಯ ಬೇಕು ಅಂತ ಆ ಅರೆಸ್ಟ್ ಮಾಡಿರೋ ಫ್ಯಾಮಿಲಿ ಮೆಂಬರ್ಸ್ ಯಾರಾದ್ರೂ ಧ್ವನಿ ಎತ್ತಿದ್ರು ಅಂದ್ರೆ ಅವ್ರನ್ನು ಎಳ್ಕೊಂಡ್ ಬಂದು ಈ ಪ್ರಿಸನ್ ಅಲ್ಲಿ ಹಾಕ್ಬಿಡೋದು. ಈ ಸಿಡ್ನೆಯ ಪ್ರಿಸನ್ ಆ ಒಂದು ಜೈಲ್ ಏನಿತ್ತೋ ಅದು ನಾರ್ಮಲ್ ಜೈಲ್ ಆಗಿರ್ಲಿಲ್ಲ. ಅದನ್ನ ಜನ ಸ್ಲಟರ್ ಹೌಸ್, ಪ್ರಾಣಿಗಳನ್ನ ಬಲಿ ಕೊಡೋ ಜಾಗ ಅಂತ ಕರೀತಾ ಇದ್ರು. ಯಾಕಂದ್ರೆ ಆ ಒಂದು ಜೈಲಲ್ಲಿ ಮನುಷ್ಯನ ಪ್ರಾಣಕ್ಕೆ ಬೆಲೆನೇ ಇಲ್ಲ. ಮನುಷ್ಯರನ್ನ ಒಳ್ಳೆ ಕ್ರಿಮಿ ಕೀಟಗಳ ತರ ಟ್ರೀಟ್ ಮಾಡೋರು. ಇವನ್ ಹೆಸರು ಮಜೆನ್ ಅಂತ. ಇವನೊಂದು ಫ್ರೆಂಚ್ ಕಂಪ್ನಿಲಿ ವರ್ಕ್ ಮಾಡ್ತಿರ್ತಾನೆ. ಸೊ ಸಿರಿಯಾದಲ್ಲಿರುವಂತಹ ಮಜೆನ್ಗೆ ಅವ್ನ್ ಯಾವೊಂದು ಕಂಪ್ನಿಲಿ ಕೆಲಸ ಮಾಡ್ತಿದ್ನೋ ಆ ಕಂಪ್ನಿಯ ಮ್ಯಾನೇಜರು ಫ್ರಾನ್ಸ್ ಇಂದ ಕಾಲ್ ಮಾಡ್ಬಿಟ್ಟು ಏನ್ ಮಜೆನ್ ಹೆಂಗಿದೆ ನಿಮ್ ದೇಶದಲ್ಲೆಲ್ಲ ಅಂತ ವಿಚಾರಿಸ್ತಾನೆ. ಆಗ ಮಜೆನ್ ಆ ಫೋನ್ ಕಾಲ್ ಅಲ್ಲಿ ಏನ್ ಹೇಳ್ತೀರಾ ಸರ್, ನಮ್ ದೇಶದ ಕತೆ ಇಲ್ಲಿ ಏನು ಸರಿ ಇಲ್ಲ, ಅದಿಲ್ಲ ಇದಿಲ್ಲ ಅಂತ ನಾರ್ಮಲ್ ಆಗಿ ಹೇಳ್ತಾನೆ ಅಷ್ಟೇ. ಅಷ್ಟಕ್ಕೇನೆ ಅಲ್ ಅಸದ್ ನ ಪ್ರೈವೇಟ್ ಮಿಲಿಟರಿ ಬಂದು ಮಜೆನ್ ನ ಅರೆಸ್ಟ್ ಮಾಡಿ ಸಿಡ್ನೆಯ ಪ್ರಿಸನ್ ಅಲ್ಲಿ ಹಾಕುತ್ತಾರೆ. ಮುಂದೆ ಮಜೆನ್ ಜೊತೆ ಆ ಪ್ರಿಸನ್ ಅಲ್ಲಿ ಏನೇನಾಯ್ತು ಅಂತ ಕೇಳ್ಬಿಟ್ರೆ ನಿಜವಾಗ್ಲೂ ಭೂಮಿಲಿ ಇಂಥ ಮನುಷ್ಯರು ಇರ್ತಾರ ಅಂತ ಥೂ ಅನಿಸ್ಬಿಡುತ್ತಾ. ಸೊ ಮೊದಲು ಅವನ್ನ ಜೈಲಲ್ಲಿ ಕರ್ಕೊಂಡು ಬಂದು ಒಬ್ಬ ಆಫೀಸರ್ ಇಂಟ್ರಾಗೇಟ್ ಮಾಡ್ತಾನೆ. ಹೇಳು, ಏನ್ ತಪ್ಪು ಮಾಡಿದೆ ನೀನು ಅಂತ. ಆಗ ಮಜೆನ್ ನಾನೇನು ತಪ್ಪು ಮಾಡಿಲ್ಲ ಸರ್ ಅಂತಾನೆ. ತಪ್ಪು ಮಾಡ್ಲಾರ್ದೇನೆ ಇವ್ರು ನಿನ್ನ ಅರೆಸ್ಟ್ ಮಾಡಿ ಇಲ್ಲಿ ಕರ್ಕೊಂಡು ಬಂದ್ಬಿಟ್ರ, ಎಲ್ಲಿ ನಿನ್ ವೆಪನ್ ಎಲ್ಲಿ ಅಂತ ಕೇಳ್ತಾನೆ. ಮಜೆನ್ ಅದಕ್ಕೆ ವೆಪನ್, ನನ್ನ ಹತ್ರ ಯಾವ್ದು ವೆಪನ್ ಏನು ಇಲ್ಲ ಸರ್ ಅಂತಾನೆ. ಇಲ್ಲ ನಿನ್ನ ಹತ್ರ ಒಂದು ಇಲ್ಲಿಗಲ್ ಗನ್ ಇದೆ ಅಂತ ನಮಗೆ ಇನ್ಫಾರ್ಮೇಶನ್ ಸಿಕ್ತು, ಹಾಗಾಗಿ ನಿನ್ನ ಅರೆಸ್ಟ್ ಮಾಡಿದೀವಿ, ಮುಚ್ಕೊಂಡು ಈ ಒಂದು ತಪ್ಪನ ಒಪ್ಕೋ ಅಂತ ಹೇಳ್ತಾನೆ. ಆಗ ಮಜೆನ್ ನಾನ್ ಮಾಡದೇ ಇರೋ ತಪ್ಪನ್ನ ನಾನ್ ಯಾಕೆ ಒಪ್ಕೊಳ್ಳಿ ಅಂತ ಅಗೇನ್ಸ್ಟ್ ಮಾತಾಡಿದಾಗ ಅದನ್ನ ಕೇಳಿಸ್ಕೊಂಡಿದ ತಕ್ಷಣ ಅಲ್ಲೇ ಇದ್ದಂತಹ 3-4 ಜನ ಆಫೀಸರ್ಸ್ ಒಂದು ದಪ್ಪ ಪೊಲೀಸ್ ಲಾಟಿನ ತಗೊಂಡು ಮಜೆನ್ಗೆ ಹೆಂಗ್ ಹೊಡಿತಾರೆ ಅಂತಂದ್ರೆ ಆ ಹೊಡಿಯೋ ಏಟುಗಳನ್ನ ತಡ್ಕೊಳಕ್ ಆಗ್ದಿರ ಮಜೆನ್ ನೆಲದ ಮೇಲೆ ಬಿದ್ದು ಹೋಗ್ತಾನೆ. ಸೊ ಈಗ ನೆಲದ ಮೇಲೆ ಬಿದ್ದಿರುವಂತಹ ಅವನ ಮೇಲೆ ಒಬ್ಬ ತುಂಬಾ ದಪ್ಪಕ್ಕೆ ಗಟ್ಟಿಮುಟ್ಟಿ ಇರುವಂತಹ ಒಬ್ಬ ಆಫೀಸರ್ 8 ಅಡಿ ಹೈಟ್ ಇರುವಂತಹ ಒಂದು ಗೋಡೆ ಮೇಲ್ಗಡೆಯಿಂದ ಮಜೆನ್ ಮೇಲೆ ಎಗರ್ತಾನೆ.
ಅವನು ಅಷ್ಟು ದಪ್ಪ ಅಷ್ಟು ಗಟ್ಟಿಮುಟ್ಟಿ ಇರುವಂತಹ ಆಫೀಸರ್ ಅಷ್ಟು ಮೇಲ್ಗಡೆಯಿಂದ ಮಜೆನ್ ದೇಹದ ಮೇಲೆ ಬಂದ್ ಬಿದ್ದಾಗ ಲಿಟ್ರಲಿ ಮಜೆನ್ಗೆ ತನ್ನ ಎದೆ ಭಾಗದ ಮೂಳೆಗಳು ಪಟ ಪಟ ಅಂತ ಮುರಿತಾ ಇರೋ ಸೌಂಡ್ ಕೇಳಿಸುತ್ತಂತ. ಇದು ಒಂದೇ ಸತಿ ಅಲ್ಲ, ಆ ಗಟ್ಟಿ ಮುಟ್ಟಿ ದಪ್ಪಕ್ಕಿರೋ ಆಫೀಸರು ಪದೇ ಪದೇ ಆ 8 ಅಡಿ ಹೈಟ್ ಇರುವಂತಹ ಗೋಡೆನ ಹತ್ತಿ ಅಲ್ಲಿಂದ ಇವನ್ ಮೇಲೆ ಜಿಗಿಯೋದು. ಒಂದ್ 3-4 ಸತಿ ಮಜೆನ್ ನ ಸೀದಾ ಮಲಗಿಸಿ ಅವನ ಮೇಲೆ ಜಿಗಿಯೋದು, ಅದಾದ್ಮೇಲೆ ಅವನ್ನ ಉಲ್ಟಾ ಮಲಗಿಸಿ ದೆನ್ ಅವನ ಮೇಲೆ ಜಿಗಿಯೋದು. ಇಮ್ಯಾಜಿನ್ ಮಾಡಿ ಮಜೆನ್ಗೆ ಅವ್ನ ಮೂಳೆಗಳು ಮುರಿದು ಹೋಗ್ತಿರುವಂತಹ ಸೌಂಡ್ ಕೇಳಿಸ್ತಿದೆ ಅಂತಂದ್ರೆ ಅವ್ನಿಗೆ ಎಷ್ಟು ಪೇನ್ ಆಗ್ತಿರಲ್ಲ. ಆದ್ರೆ ಇದೆಲ್ಲ ಜಸ್ಟ್ ಬಿಗಿನಿಂಗ್ ಅಷ್ಟೇ, ಇನ್ನು ಮುಂದೆ ತುಂಬಾ ಇದೆ. ಸೊ ಇಂಟ್ರಾಗೇಷನ್ ಅಲ್ಲಿ ಚೆನ್ನಾಗಿ ಹೊಡೆದು ಮುಪ್ ಮಾಡಿರುವಂತಹ ಮಜೆನ್ ಗಾರ್ಡ್ಸ್ ಎತ್ಕೊಂಡು ಹೋಗಿ ಒಂದ್ ಸೆಲ್ ಒಳಗಡೆ ಹಾಕ್ತಾರ. ಆ ಸೆಲ್ ರೂಮ್ ಹೆಂಗಿತ್ತು ಅಂತಂದ್ರೆ 4 ಕಡೆಯಿಂದ ಫುಲ್ ಪ್ಯಾಕ್, ಒಂದು ಚೂರು ಬೆಳಕ್ ಬರಲ್ಲ ಒಳಗಡೆ. ಅಂಡ್ 10x10 ಇರುವಂತಹ ಆ ಒಂದು ಚಿಕ್ಕ ರೂಮ್ ಅಲ್ಲಿ 10-15 ಜನ ಇರ್ತಾರೆ. ಒಬ್ರು ಮೈ ಮೇಲೂ ಒಂದು ಬಟ್ಟೆ ಇರಲ್ಲ. ಹೆಣ್ಣು ಗಂಡು ಅಂತ ನೋಡದೆ ಎಲ್ರು ಒಟ್ಟಿಗೆ ಹಾಕ್ಬಿಟ್ಟಿರ್ತಾರ. ಆ ಚಿಕ್ಕ ಸೆಲ್ ಅಲ್ಲಿ ಬಾತ್ರೂಮ್ ಅಂತಾನು ಸಪರೇಟ್ ಆಗಿ ಏನೂ ಇಲ್ಲ, ಅಲ್ಲೇ ಟಾಯ್ಲೆಟ್ ಮಾಡ್ಬೇಕು, ಅಲ್ಲೇ ಮಲ್ಕೋಬೇಕು. ಎಷ್ಟೋ ದಿನಗಳವರೆಗೂ ಅವ್ರಿಗೆ ಊಟ ಅನ್ನೋದೇ ಇರಲ್ಲ ಅಲ್ಲಿ ಒಳಗಡೆ. ಗಾರ್ಡ್ಸ್ ಏನಾದ್ರು ಕರುಣೆ ಬಂದು ಅವ್ರಿಗೇನೋ ಊಟ ಹಾಕ್ಬೇಕು ಅನ್ನಿಸ್ದಾಗ ಒಂದ್ ಬ್ರೆಡ್ ತುಂಡನ್ ಹೊಸಿಯೋರು ಒಳಗಡೆ. ಅಂಡ್ ಆ ಬ್ರೆಡ್ ತುಂಡು ಆ ಸೆಲ್ ಒಳಗಡೆ ನೆಲದ ಮೇಲೆ ಬಿದ್ದು ಟಾಯ್ಲೆಟ್ ಗೆಲ್ಲ ಅಂಟ್ಕೊಂಡು ಬ್ರೆಡ್ ತಿಂತಾ ಇದೀವ ಅಥವಾ ಟಾಯ್ಲೆಟ್ ತಿಂತಾ ಇದೀವ ಅಂತ ಗೊತ್ತಾಗ್ತಿದಿಲ್ಲ ಅಂತ ಅವ್ರಿಗೆ. ಸೊ ಆ ಹ್ಯೂಮನ್ ವೇಸ್ಟ್ ನೆಲ್ಲ ಕನ್ಸ್ಯೂಮ್ ಮಾಡಿ ಬರ್ಬಾರ್ದಿರುವಂತಹ ರೋಗಗಳೆಲ್ಲ ಬಂದು ಕೆಲವೊಬ್ರು ವಿಕ್ಟಿಮ್ ಆ ಸೆಲ್ ಒಳಗಡೆನೆ ಸತ್ ಹೋಗೋರಂತ. ಅಂಡ್ ಆ ಸೆಲ್ ರೂಮ್ ಒಳಗಡೆ ಯಾರೋ ಸತ್ ಹೋಗಿದ್ರು ಎಷ್ಟೋ ದಿನಗಳಾದ್ರೂ ಅವ್ರಿಗೆ ಗೊತ್ತೇ ಆಗ್ತಿದ್ದಿಲ್ಲ ಅಂತ. ಯಾಕಂದ್ರೆ ಫುಲ್ ಕತ್ಲೆ, ಅಕ್ಕ ಪಕ್ಕ ಹಿಂದೆ ಮುಂದೆ ಏನು ಕಾಣಿಸ್ತಿಲ್ಲ, ಸುಮ್ನೆ ಕುಂತಲ್ಲೇ ಕುತ್ಕೊಂಡಿರ್ಬೇಕಷ್ಟೇ. ಬಟ್ ಗಾರ್ಡ್ಸ್ ಮಾತ್ರ CCTV ಮೂಲಕ ಪ್ರತಿಯೊಂದು ನೋಡ್ತಿರ್ತಾರೆ, ಯಾವ ಸೆಲ್ ಅಲ್ಲಿ ಏನೇನ್ ಆಗ್ತಿದೆ ಅಂತ. ಅವ್ರಿಗೆ ಗೊತ್ತಿರುತ್ತೆ ಈ ಸೆಲ್ ಅಲ್ಲಿ ಯಾರೋ ಒಬ್ಬ ಸತ್ ಹೋಗಿದ್ದಾನೆ. ಆದ್ರೂ ಅವ್ರು ಬಂದು ಆ ಡೆಡ್ ಬಾಡಿನ ತಗೊಂಡ್ ಹೋಗ್ತಿರ್ಲಿಲ್ಲ. 1-2 ವಾರ ಆದ್ರೂ ಆ ಸೆಲ್ ಒಳಗಡೆ ಆ ಡೆಡ್ ಬಾಡಿನ ಹಂಗೆ ಬಿಟ್ಬಿಟ್ಟಿರೋರು. ಆಗ ಹೊಟ್ಟೆ ಹಸಿವಿಗೆ ಆ ಸೆಲ್ ಅಲ್ಲಿ ಉಳಿದಿರೋರು ಆ ಡೆಡ್ ಬಾಡಿಯಿಂದ ಮಾಂಸ ಕಿತ್ಕೊಂಡು ತಿಂತಾ ಇದ್ರು. ಐ ನೋ ಇದೆಲ್ಲ ಕೇಳಿಸ್ಕೋತಾ ಇದ್ರೆ ನಿಮ್ಗೆ ಯಾವ್ದೋ ಇದೊಂದು ಸೈಕೋಪಾತ್ ಮೂವಿ ಅನ್ನಿಸ್ತಾ ಇರ್ಬೋದು, ಬಟ್ ಟ್ರಸ್ಟ್ ಮೀ ಇದೆಲ್ಲ ರಿಯಲ್ ಆಗಿ ನಡೆದಿದೆ. ಅಂಡ್ ಈಗ ರೀಸೆಂಟ್ ಆಗಿನೇ ಇದೆಲ್ಲ ನಡೆದಿರೋದು. ಸೊ ಆ ಸೆಲ್ ಒಳಗಡೆ ಸತ್ತು ಬಿದ್ದಿರುವಂತಹ ಬಾಡಿನ 1-2 ವಾರ ಆದ್ಮೇಲೆ ಗಾರ್ಡ್ಸ್ ಬಂದು ತಗೊಂಡ್ ಹೋಗೋರು. ಅಂಡ್ ಆ ಗಾರ್ಡ್ಸ್ ಏನೋ ಬಾಡಿನ ಸುಡ್ತಾ ಇರ್ಲಿಲ್ಲ ಅಥವಾ ಮಣ್ಣು ಮಾಡ್ತಾ ಇರ್ಲಿಲ್ಲ. ಅವ್ರ ಹತ್ರ ಒಂದು ಕಂಪ್ರೆಷನ್ ಮಷಿನ್ ಇರುತ್ತೆ. ನೀವು ನೋಡಿರ್ತೀರಾ ಈ ಗುಜ್ರಿ ಐಟಮ್ನೆಲ್ಲ ಕಂಪ್ರೆಸ್ ಮಾಡ್ತಾರಲ್ಲ, ಆ ತರ ಒಂದು ದೊಡ್ಡ ಮಷೀನ್ ಇವ್ರ ಹತ್ರನೂ ಇರುತ್ತೆ. ಸೊ ಆ ಮಷೀನ್ ಮಧ್ಯ ಆ ಡೆಡ್ ಬಾಡಿನ ಮಲಗಿಸಿ ಮಷೀನ್ ಆನ್ ಮಾಡ್ಬಿಟ್ರೆ ಆ ಸತ್ತಿರುವಂತಹ ವಿಕ್ಟಿಮ್ ನ ಡೆಡ್ ಬಾಡಿ ಚಟ್ನಿ ಆಗ್ಬಿಡುತ್ತೆ. ನಂತರ ಅದನ್ನ ಎಲ್ಲಾ ಒಂದು ಬಕೆಟ್ ಒಳಗಡೆ ತುಂಬಿಸ್ಕೊಂಡು ಹೋಗಿ ಚರಂಡಿ ಒಳಗಡೆ ಚೆಲ್ಬಿಡೋದು. ಈ ತರ ಒಂದು ಟಾರ್ಚರ್ ಇವರು ಒಬ್ಬರ ಜೊತೆ ಅಲ್ಲ, ಇಬ್ಬರ ಜೊತೆ ಅಲ್ಲ, 1,14,000ಕ್ಕಿಂತ ಹೆಚ್ಚು ಜನರ ಜೊತೆ ಮಾಡಿರ್ತಾರೆ. ಅಂಡ್ ಶಾಕಿಂಗ್ ಏನು ಅಂತಂದ್ರೆ ಇದು ಯಾವಾಗ್ಲೂ 1980s ಅಲ್ಲಿ ಅಥವಾ 1990s ಅಲ್ಲಿ ನಡೆದಿರೋದಲ್ಲ. ಈಗ ರೀಸೆಂಟ್ ಆಗಿ ಹೋದ ವರ್ಷ ಡಿಸೆಂಬರ್ ಅಲ್ಲಿ ಇದೆಲ್ಲ ನಡೆದಿದೆ. ಅಂಡ್ ನೋ ಒನ್ ರೈಸ್ಡ್ ಎ ಕ್ವಶನ್ ಅಬೌಟ್ ಇಟ್. ಅಂದಹಾಗೆ ನಾನು ಆಗ್ಲೇ ನಿಮ್ಗೆ ಮಜೆನ್ ಜೊತೆ ಏನೇನಾಯ್ತು ಅಂತ ಹೇಳ್ತಾ ಇದ್ದೆ, ಬಟ್ ಸ್ಟೋರಿ ಸ್ವಲ್ಪ ಡೈವರ್ಟ್ ಆಗೋಯ್ತು. ಸೊ ಮಜೆನ್ ನ ಚೆನ್ನಾಗಿ ಹೊಡೆದು ಮುಪ್ ಮಾಡಾದ್ಮೇಲೆ ಅವನ್ನ 10x10 ಇರೋ 10-15 ಜನ ತುಂಬಿರುವಂತಹ ಒಂದು ಸೆಲ್ ಒಳಗಡೆ ಹಾಕ್ತಾರ. ಅವತ್ತಿನ ದಿನ ಮಜೆನ್ ನ ಆ ಸೆಲ್ ಒಳಗಡೆ ಹಾಕ್ಲಿಕ್ಕೆ ಅಂತ ಓಪನ್ ಆಗಿ ಕ್ಲೋಸ್ ಆದಂತಹ ಡೋರ್ಸ್ 1 ತಿಂಗಳಾದ್ರೂ ಓಪನ್ ಆಗಲ್ಲ. ಆ ಪ್ರಿಸನ್ ಅಲ್ಲಿ ಒಂದು ರೂಲ್ ಇರುತ್ತೆ, ಒಮ್ಮೆ ನಿಮ್ಮನ್ನ ಏನಾದ್ರೂ ಸೆಲ್ ಒಳಗಡೆ ಹಾಕ್ಬಿಟ್ರು ಅಂದ್ರೆ ಸೆಲ್ ಒಳಗಡೆ ಹೋಗಾದ್ಮೇಲೆ ನೀವು ಕಿರ್ಚಂಗಿಲ್ಲ, ಚೀರಾಡೋಂಗಿಲ್ಲ. ಅಷ್ಟೇ ಯಾಕೆ ನಿಮ್ಮಿಂದ ಒಂದು ಸಣ್ಣ ಸೌಂಡ್ ಕೂಡ ಬರೋ ಹಾಗಿಲ್ಲ. ಅಪ್ಪಿ ತಪ್ಪಿ ನೀವೇನಾದ್ರೂ ಒಂದು ಸಣ್ಣ ಸೌಂಡ್ ಮಾಡಿದ್ರಿ ಅನ್ಕೊಳ್ಳಿ, ಗಾರ್ಡ್ಸ್ ಇಮಿಡಿಯೇಟ್ಲಿ ಒಳಗಡೆ ಬಂದು ನಿಮ್ಮನ್ನ ನಾಯಿ ಗೊದ್ದಂಗ್ ಒದಿತಾರ. ಅನ್ಫಾರ್ಚುನೇಟ್ಲಿ ಒಮ್ಮೆ ಏನಾಗುತ್ತೆ, ಮಜೆನ್ ಇಂದ ಬೈ ಮಿಸ್ಟೇಕ್ ಆಗಿ ಒಂದು ಸಣ್ಣ ಸೌಂಡ್ ಆಗ್ಬಿಡುತ್ತ. ಆಗ ಇಮಿಡಿಯೇಟ್ಲಿ ಗಾರ್ಡ್ಸ್ ಸೆಲ್ ಒಳಗಡೆ ಬಂದು ಮಜೆನ್ ನ ಸರಿಯಾಗಿ ಲಾಠಿಯಿಂದ ಹೊಡಿತಾರ. ಅಷ್ಟೇ ಸಾಲದೆ ಅವ್ನ ಆಚೆ ಎಳ್ಕೊಂಡ್ ಬಂದು ಒಂದು ಇಂಟ್ರಾಗೇಷನ್ ರೂಮ್ ತರ ಒಂದ್ ಸ್ವಲ್ಪ ದೊಡ್ಡದಾಗಿ ಜಾಗ ಇರುತ್ತೆ, ಅಲ್ಲಿ ಮಜೆನ್ ಹ್ಯಾಂಡ್ ಕಫ್ ಮಾಡಿ ವೈ ಶೇಪ್ ಅಲ್ಲಿ ನೇತ್ ಹಾಕ್ತಾರೆ. ಅದನ್ನು 2 ವಾರಗಳ ಕಾಲ. ಅಷ್ಟು ದಿನ ಅವನು ಆ ಪೊಸಿಷನ್ ಅಲ್ಲಿ ಹ್ಯಾಂಗ್ ಮಾಡ್ತಿರೋದ್ರಿಂದ ಅವನ್ ಬಾಡಿ ವೆಯ್ಟ್ ಎಲ್ಲ ಈ ರಿಸ್ಟ್ ಮೇಲೆ ಬಿದ್ದು ಇಲ್ಲಿಂದ ಅವನ್ ಮಾಂಸ ಕಟ್ ಆಗ್ತಾ ಇರುತ್ತಂತ. ಈ ಹಿಂಸೆನ 2 ವಾರಗಳ ಕಾಲ ಮಜೆನ್ ಅನುಭವಿಸೋದಲ್ದೆ ಅವನ್ ಕಣ್ಣಿಂದ ಅವನು ಒಂದು ಹೀನಾಯ ದೃಶ್ಯನ ನೋಡ್ತಾನೆ. ಅದೇನಂತಂದ್ರೆ ಆ ಜೈಲಲ್ಲಿ 19 ವರ್ಷದ ಒಂದು ಹುಡುಗಿ ಹೊಸದಾಗಿ ಬಂದಿರ್ತಾಳಂತೆ ಅರೆಸ್ಟ್ ಆಗಿ. ಅಂಡ್ ಅವಳನ್ನ ಆ ಜೈಲ್ನ ದೊಡ್ಡ ಆಫೀಸರ್ಸ್ ಇಂದ ಹಿಡಿದು ಚಿಕ್ಕ ಗಾರ್ಡ್ಸ್ ಸಮೇತ ಕಂಟಿನ್ಯೂಸ್ ಆಗಿ 2 ವಾರಗಳ ಕಾಲ
ಮಾಡ್ತಾರಂತೆ. ಸ್ಟಾರ್ಟಿಂಗ್ ಅಲ್ಲಂತೂ ಆ ಹುಡುಗಿ ತುಂಬಾ ಚೀರಾಡ್ತಾಳಂತೆ, ತುಂಬಾ ಕಿರ್ಚಾಡ್ತಾಳೆ, ತುಂಬಾ ಅಳ್ತಾಳಂತೆ. ಆದ್ರೆ ಬರ್ತಾ ಬರ್ತಾ ಅವಳು ಏನು ರಿಯಾಕ್ಟ್ ಮಾಡೋದನ್ನೇ ಬಿಟ್ಬಿಡ್ತಾಳ. ಸುಮ್ನೆ ಒಂದು ಡೆಡ್ ಬಾಡಿ ತರ ಮಲಗ್ ಬಿಟ್ಟಿರ್ತಾಳೆ ಅಂಡ್ ಅವಳನ್ನ ಬಂದು ಆ ಗಾರ್ಡ್ಸ್ ಯೂಸ್ ಮಾಡ್ಕೊಂಡು ಹೋಗೋರು. ಸುಮಾರು 6 ವರ್ಷಗಳ ಕಾಲ ಮಜೆನ್ ಆ ಒಂದು ಜೈಲಲ್ಲಿ ಇರ್ತಾನೆ. ಫೈನಲಿ ಇವನು 6 ವರ್ಷ ಆದ್ಮೇಲೆ ರಿಲೀಸ್ ಆಗ್ತಾನೆ. ಹೊರಗ್ ಬಂದಾದ್ಮೇಲೆ ತಕ್ಷಣ ಇವನು ಸಿರಿಯಾನ ಬಿಟ್ಟು ನೆದರ್ಲ್ಯಾಂಡ್ಗೆ ಓಡ್ ಹೋಗ್ತಾನೆ. ಅಲ್ಲಿ ಹೋಗಾದ್ಮೇಲೆ ಮಜೆನ್ ಸುಮಾರು ನ್ಯೂಸ್ ಚಾನೆಲ್ಸ್ ಅಲ್ಲಿ ಇಂಟರ್ವ್ಯೂ ಕೊಡ್ತಾನೆ, ಬಾಯ್ ಬಡ್ಕೋತಾನೆ. ಸಿರಿಯಾದಲ್ಲಿ ಅಲ್ ಅಸದ್ ಜನರ ಜೊತೆ ತುಂಬಾ ಮೋಸ ಮಾಡ್ತಿದ್ದಾನೆ, ಜನರಿಗೆ ತುಂಬಾ ಹಿಂಸೆ ಕೊಡ್ತಿದ್ದಾನೆ, ಪ್ಲೀಸ್ ಅವನ್ನ ತಡೀರಿ, ಅಲ್ಲಿರುವಂತಹ ಜನರನ್ನ ಕಾಪಾಡಿ ಅಂತ ಬಾಯ್ ಬಡ್ಕೋತಾನೆ. ಆದ್ರೆ ಅವನ ಆ ಒಂದು ಕಿರ್ಚಾಟ ಯಾವುದೇ ಒಂದು ಗೌರ್ಮೆಂಟ್ ನ ಕಿವಿಗ್ ಬೀಳಲ್ಲ. ಸೊ ಮಜೆನ್ ದೇಶ ಬಿಟ್ಟು ಓಡ್ ಹೋಗಿ ಬೇರೆ ದೇಶದಲ್ಲಿ ಕುತ್ಕೊಂಡು ಅಸದ್ ನ ರಿಯಾಲಿಟಿ ಏನು ಅಂತ ಹೇಳ್ತಾ ಇರ್ಬೇಕಾದ್ರೆ ಈ ಕಡೆ ಅಸದ್ ಸುಮ್ನೆ ಇರ್ತಾನ. ಅವ್ನ್ ಪ್ರೈವೇಟ್ ಮಿಲಿಟರಿನ ಕಳಿಸಿ ಫ್ಯಾಮಿಲಿ ಮೆಂಬರ್ಸ್ ಏನು ಸಿರಿಯಾದಲ್ಲಿದ್ರು ಅವ್ರನ್ನೆಲ್ಲ ಅರೆಸ್ಟ್ ಮಾಡಿಸ್ತಾನೆ. ಆಗ ಮಜೆನ್ಗೆ ಒಂದು ಕಾಲ್ ಹೋಗುತ್ತೆ, ನೀನ್ ಮುಚ್ಕೊಂಡು ಸಿರಿಯಾಗ್ ವಾಪಸ್ ಬಂದ್ರೆ ಸರಿ, ಇಲ್ಲ ಅಂತಂದ್ರೆ ಇವ್ರನ್ನೆಲ್ಲರನ್ನು ಸಾಯಿಸ್ಬಿಡ್ತೀನಿ ಅಂತ ಬ್ಲಾಕ್ ಮೇಲ್ ಮಾಡ್ತಾರ. ಆಗ ಬೇರೆ ಆಪ್ಷನ್ ಇಲ್ಲದೆ ಮಜೆನ್ ವಾಪಸ್ ಸಿರಿಯಾಗ್ ಬರ್ತಾನೆ ಅಂಡ್ ಇಮಿಡಿಯೇಟ್ಲಿ ಅವನ್ನ ಅರೆಸ್ಟ್ ಮಾಡಿ ಅಗೇನ್ ಅದೇ ಸಿಡ್ನಿಯ ಪ್ರಿಸನ್ ಗೆ ಹಾಕ್ತಾರೆ. ಜಸ್ಟ್ ಅವನು ಒಂದು ಫೋನ್ ಕಾಲ್ ಅಲ್ಲಿ ನಮ್ ದೇಶದಲ್ಲಿ ಏನು ಸರಿ ಇಲ್ಲ ಗುರು ಅಂತ ಮಾತಾಡ್ತಾ ಇರ್ಬೇಕಾದ್ರೆ ಅಷ್ಟಕ್ಕೇನೆ ಅವನ್ಗೆ 6 ವರ್ಷ ಅರೆಸ್ಟ್ ಮಾಡಿ ಆ ಸಿಡ್ನಿಯ ಪ್ರಿಸನ್ ಅಲ್ಲಿ ಟಾರ್ಚರ್ ಕೊಟ್ಟಿರ್ತಾರೆ. ಅಂತದ್ರಲ್ಲಿ ಈಗ ಅವನು ಬೇರೆ ದೇಶದಲ್ಲಿ ಹೋಗಿ ಅಸದ್ ನ ರಿಯಾಲಿಟಿ ಬಗ್ಗೆ ಇಂಟರ್ವ್ಯೂಸ್ ಎಲ್ಲ ಕೊಟ್ಟಿದ್ದಾನೆ ಅಂತಂದ್ರೆ ಇನ್ನು ಅವನ್ಗೆ ಇವರೆಲ್ಲ ಯಾವ ಮಟ್ಟಿಗೆ ಟಾರ್ಚರ್ ಕೊಡಲ್ಲ ಅಂತ ನೀವೇ ಒಮ್ಮೆ ಯೋಚನೆ ಮಾಡಿ. ಫೈನಲಿ 2024 ಎಂಡಿಂಗ್ ಅಲ್ಲಿ ಸಿರಿಯಾ ಜನರೆಲ್ಲ ಒಟ್ಟಿಗೆ ಸೇರ್ಕೊಂಡು ಫೈಟ್ ಮಾಡಿ ಅಲ್ ಅಸದ್ ನ ಸರ್ಕಾರ ಏನಿರುತ್ತೋ ಅದನ್ನ ಉರುಳಿಸ್ಬಿಡ್ತಾರೆ. ಅಲ್ ಅಸದ್ ದೇಶ ಬಿಟ್ಟು ಓಡ್ ಹೋಗ್ಬಿಡ್ತಾನೆ. ಆಗ ಜನರೆಲ್ಲ ಒಟ್ಟಿಗೆ ಸೇರ್ಕೊಂಡು ಈ ಸಿಡ್ನಿಯ ಪ್ರಿಸನ್ ಏನಿತ್ತೋ ಅಲ್ಲಿಗೆ ದಾಳಿ ಮಾಡಿ ಅಲ್ಲಿ ಬಂದಿಯಾಗಿದ್ದಂತವ್ರನ್ನೆಲ್ಲ ಕಾಪಾಡ್ತಾರೆ. ಅನ್ಫಾರ್ಚುನೇಟ್ಲಿ ಅವ್ರಲ್ಲಿ ಹೋಗಿ ಅಲ್ಲಿರೋರ್ನೆಲ್ಲ ಕಾಪಾಡೋದಕ್ಕಿಂತ ಜಸ್ಟ್ 2 ದಿನ ಹಿಂದೆನೆ ಮಜೆನ್ ಸತ್ ಹೋಗ್ಬಿಟ್ಟಿರ್ತಾನೆ. ಅವ್ನ್ ಡೆಡ್ ಬಾಡಿ ಸಿಗುತ್ತೆ ಅಂಡ್ ಆ ಡೆಡ್ ಬಾಡಿ ಯಾವ ಕಂಡೀಷನ್ ಅಲ್ಲಿ ಇತ್ತು ಅಂತ ನೀವೇ ನೋಡಿ. ಮಜೆನ್ನ ದೇಹದಲ್ಲಿ ಪ್ರತಿಯೊಂದು ಮೂಳೆ ಮುರಿದಿರುತ್ತೆ. ಅವನ್ ಕಣ್ಗಳೆಲ್ಲ ಹೊರಗ್ ಬಂದ್ಬಿಟ್ಟಿರ್ತವೆ. ತುಂಬಾ ಕಡೆ ಬಾಡಿ ಮೇಲೆ ಚರ್ಮ ಸುಲಿದ್ ಬಿಟ್ಟಿರ್ತಾರೆ, ತುಂಬಾ ಕಡೆ ದೇಹದ ಮೇಲೆ ಚರ್ಮ ಸುಟ್ಟಿರ್ತಾರೆ. ಎಷ್ಟೆಲ್ಲಾ ಟಾರ್ಚರ್ ಮಾಡಿರ್ತಾರೆ ಅವನ್ಗೆ ಅಂತಂದ್ರೆ ಆ ಟಾರ್ಚರ್ ನ ತಡಿಯಕ್ಕಾಗ್ದಿರ ಆ ಬಡಪಾಯಿ ಜೀವ ಪ್ರಾಣ ಬಿಟ್ಬಿಡುತ್ತೆ. ಇದು ಜಸ್ಟ್ 1,14,000ಕ್ಕಿಂತ ಹೆಚ್ಚು ಜನರಲ್ಲಿ ಬರೀ ಒಬ್ಬ ಮಜೆನ್ನ ಕತೆ. ಇದೇ ತರ ಅಲ್ಲಿ ಆ ಒಂದು ಜೈಲಲ್ಲಿ ಸುಮಾರು ಜನರ ಜೊತೆ ಟಾರ್ಚರ್ ಆಗಿದೆ. ಎಷ್ಟೋ ಜನ 20 ವರ್ಷ 30 ವರ್ಷ 40 ವರ್ಷದಿಂದ ಆ ಒಂದು ಪ್ರಿಸನ್ ಅಲ್ಲಿ ಇರ್ತಾರ. ಅಂಡ್ ಇಮ್ಯಾಜಿನ್ ಮಾಡಿ ಅಷ್ಟು ವರ್ಷಗಳ ಕಾಲ ಅವರು ಏನೇನೆಲ್ಲ ಅನುಭವಿಸಿರಲ್ಲ ಅಲ್ಲಿ. ತುಂಬಾ ಆಶ್ಚರ್ಯ ಆಗೋ ವಿಚಾರ ಏನಂತಂದ್ರೆ ಇದೆಲ್ಲ ಯಾವಾಗ್ಲೂ ನಡೆದಿದ್ದಲ್ಲ ಗುರು, ಜಸ್ಟ್ 1 ಮಂತ್ ಬ್ಯಾಕ್ ಇದೆಲ್ಲ ನಡೆದಿದೆ. ಈಗಿನ ಕಾಲದಲ್ಲಿ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್, ನ್ಯಾಷನಲ್ ಹ್ಯೂಮನ್ ರೈಟ್ಸ್ ಕಮಿಷನ್ ಅಂತ ಏನೇನೋ ಇದೆ. ಆದ್ರೆ ಏನ್ ಯೂಸ್ ಆಯ್ತು? ಇದೆಲ್ಲ ಕೇಳಾದ್ಮೇಲೆ ನಿಮ್ಗೆ ಏನ್ ಅನಿಸ್ತೋ ಏನೋ ಗೊತ್ತಿಲ್ಲ, ಬಟ್ ನನ್ಗಂತೂ ಒಂದ್ ವಿಷಯ ತುಂಬಾ ಕ್ಲಿಯರ್ ಆಗಿ ಅರ್ಥ ಆಗೋಯ್ತು. ನಾವು ತುಂಬಾ ಲಕ್ಕಿ ಇದೀವಿ. ಒಳ್ಳೆ ಬಟ್ಟೆ ಹಾಕ್ತಿವಿ, ಒಳ್ಳೆ ಊಟ ಮಾಡ್ತೀವಿ, ಒಳ್ಳೆ ನಿದ್ದೆ ಮಾಡ್ತೀವಿ, ತುಂಬಾ ಲಕ್ಕಿ ಇದೀವಿ ನಾವು. ಆದ್ರೂ ಕೆಲವೊಬ್ರು ನಮ್ಮ ಹತ್ರ ಇದಿಲ್ಲ, ನಮ್ಮ ಹತ್ರ ಅದಿಲ್ಲ, ನಾವು ಹಿಂಗೆ ಹಾಕಿದೀವಿ, ನಾವು ಹಂಗಿರ್ಬೇಕಿತ್ತು ಅಂತ ಕೊರಿತಾ ಇರ್ತಾರೆ. ಅಂತವ್ರೆಲ್ಲ ಆ ಜೈಲಲ್ಲಿ ಇದ್ದವ್ರ ಬಗ್ಗೆ ಒಮ್ಮೆ ಥಿಂಕ್ ಮಾಡಿ. ಅವ್ರ ಹತ್ರ ಒಳ್ಳೆ ಊಟ ಬಟ್ಟೆ ಬಿಡಿ, ನೋಡೋದಕ್ಕೆ ಬೆಳಕು, ಉಸಿರಾಡೋದಕ್ಕೆ ಒಳ್ಳೆ ಗಾಳಿನೂ ಸಹ ಇರ್ಲಿಲ್ಲ. ಬಹುಶಃ ಅಲ್ಲಿ ಅವ್ರ ಜೊತೆ ಅಷ್ಟೆಲ್ಲ ಟಾರ್ಚರ್ ನಡೀತಾ ಇರ್ಬೇಕಾದ್ರೆ ನಾವಿಲ್ಲಿ ನಮ್ ಲೈಫ್ ಅಲ್ಲಿ ಮಸ್ತ್ ಆರಾಮಿದೀವಿ. ಬರ್ತ್ಡೇ ಪಾರ್ಟಿ ಮಾಡ್ಕೊಂಡು, ನ್ಯೂ ಇಯರ್ ಸೆಲೆಬ್ರೇಷನ್ ಮಾಡ್ಕೊಂಡು ಫುಲ್ ಜಾಲಿಯಾಗಿ ಚಿಲ್ ಆಗಿದ್ದೀವಿ. ಆದ್ರೆ ಪ್ರಪಂಚದ ಇನ್ನೊಂದು ಮೂಲೆಯಲ್ಲಿ ಕತೆ ಬೇರೆನೆ ಇತ್ತು. ಇದೆಲ್ಲ ಯೋಚನೆ ಮಾಡಿದ್ರೆ ಎಷ್ಟು ಅನ್ಫೇರ್ ಅನ್ಸುತ್ತಲ್ವಾ. ಸೊ ಆಸ್ ಎ ಟ್ರಿಬ್ಯೂಟ್, ಆಸ್ ಎ ರೆಸ್ಪೆಕ್ಟ್ ಟು ಆಲ್ ಆಫ್ ದಿ ಪೀಪಲ್ ಹೂ ಸಫರ್ಡ್ ಇನ್ ಸಿಡ್ನಿಯ ಪ್ರಿಸನ್, ನಾನು ಈ ವಿಡಿಯೋನ ಕಂಪ್ಲೀಟ್ ಡಿಮಾನಿಟೈಸ್ ಮಾಡ್ತಿದ್ದೀನಿ. ಯಾರೆಲ್ಲ ಆ ಸಿಡ್ನಿಯ ಪ್ರಿಸನ್ ಅಲ್ಲಿ ಅಷ್ಟೊಂದು ಹಿಂಸೆ ಅನುಭವಿಸಿ ಕಿರುಕುಳ ಪಡ್ತಾ ಪ್ರಾಣ ಬಿಟ್ರೋ ಅವ್ರ ಎಲ್ಲರ ಆತ್ಮಕ್ಕೆ ಶಾಂತಿ ಸಿಗ್ಲಿ. ಅಂಡ್ ಆ ಅಲ್ ಅಸದ್ ಅಂಡ್ ಅವ್ನ್ ಪ್ರೈವೇಟ್ ಮಿಲಿಟರಿ ಯಾರೆಲ್ಲ ಸೇರ್ಕೊಂಡು ಈ ಹೀನಾಯ ಕೃತ್ಯ ಮಾಡಿದ್ರು ಅವ್ರಿಗೆಲ್ಲ ಆ ದೇವ್ರು ಅವ್ರು ಮಾಡಿದ್ದಕ್ಕಿಂತನೂ ಡಬಲ್ ಶಿಕ್ಷೆ ಕೊಡ್ಲಿ ಅಂತ ಕೇಳ್ಕೊತೇನೆ.